ಜೀವಮಾನದ ಅದ್ಭುತ ಕ್ಷಣಕ್ಕೆ ನೀವೆಲ್ಲರೂ ಕೂಡ ಇವತ್ತು ಸಾಕ್ಷಿಯಾಗಿದ್ದೀವಿ. ಪ್ರಧಾನಿಯವರು ಮಾತನಾಡುವಂಥ ಒಂದೊಂದು ಮಾತುಗಳು ಕೂಡ ಹೇಗೆ ರಾಷ್ಟ್ರದ ಬಗ್ಗೆ ಜಾಗೃತಿ, ಹಾಗೆಯೇ ಇವತ್ತು ಆದಂಥ ಒಂದು ಅದ್ಭುತ ಕಾರ್ಯ ಏನಿದೆ, ಸೊ ಅದು ಎಷ್ಟು ಮಟ್ಟಿಗೆ ಮೌಲ್ಯಯುತವಾದಂಥದ್ದು ಎಲ್ಲವನ್ನೂ ಕೂಡ ಭಾಳ ಬಿಡಿಸಿ ಸವಿವರವಾಗಿ ಹೇಳಿದರು. ಸೊ ಇವತ್ತಿನ ಒಂದು ಸಂದರ್ಭ, ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭ 12:29 ಅದಾದ ನಂತರ ಇದೀಗ ನಾವು ನೋಡ್ತಾ ಇದ್ದೀವಿ ಜಟಾಯುವಿನ ಒಂದು ವಿಗ್ರಹ ಏನಿದೆ ಅಲ್ಲಿ ಮಾಡೆಲ್ ಮಾಡಲಾಗಿದೆ. ಸೊ ಅದರ ಮುಂದೆ ಪುಷ್ಪಾರ್ಚನೆಯನ್ನು ಮಾಡಿದಂಥ ಸಂದರ್ಭ, ಜೊತೆಗೆ ಜಟಾಯುನ ಬಗ್ಗೆ ಕೂಡ ಮಾತನಾಡಿದರು. ಸೊ ಆ ಸಂದರ್ಭದಲ್ಲಿ ರಾವಣನ ಶಕ್ತಿಯ ಬಗ್ಗೆ, ಆತನ ಭಕ್ತಿಯ ಬಗ್ಗೆ ಕೂಡ ಅಲ್ಲಿ ಪ್ರಸ್ತಾಪ ಆಗುತ್ತೆ. ಸೊ ಇದೀಗ ನಾವು ನೋಡ್ತಿರುವಂಥ ದೃಶ್ಯಗಳು ಜಟಾಯು ಮೂರ್ತಿಗೆ ಪ್ರಧಾನಿ ಮೋದಿ ಪೂಜೆಯನ್ನು ಸಲ್ಲಿಸಿದಂಥ ಸಂದರ್ಭ ಇದು. ಸೊ ಜಟಾಯು ಮೂರ್ತಿಗೆ ಪ್ರಧಾನಿ ಪೂಜೆ ಸಲ್ಲಿಸಿದರು. ಒಂದು ಮಾತನ್ನು ಹೇಳಿದ್ರು ಪ್ರಧಾನಮಂತ್ರಿಗಳು ಮಾತಾಡುವಂಥ ಸಂದರ್ಭದಲ್ಲಿ, ಜಟಾಯು ಗೊತ್ತಿತ್ತು ರಾವಣನಂಥ ಬಲಶಾಲಿನ ಬಲಾಢ್ಯನನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ, ಆದರೂ ಅದು ತನ್ನ ಪ್ರಯತ್ನವನ್ನು ಬಿಡಲಿಲ್ಲ ಅಂತೇಳಿ ಅಂತ. ಸೊ ಇದು ಹಿಂಗೇನೆ ನಮ್ಮ ಜೀವನದಲ್ಲೂ ಕೂಡ ಹಲವಾರು ಸಂಗತಿಗಳು ಬರ್ತವೆ. ನಮಗಿಂತ ಬಹಳ ಒಂಥರ ಏನು ಅಂತಂದರೆ ಒಂದು ಭಾಳ ಅದ್ಭುತವಾದ ಕಥೆ ಇದೆ. ಸಮಸ್ಯೆಗಳಿಗೆ ಹೆದರಿಬಿಟ್ಟೆ ಅವು ರಾಕ್ಷಸಾಕಾರವಾಗಿ ನಿಂತ್ಕೊಂಡ್ಬಿಡ್ತವೆ, ನಮ್ಮನ್ನೇ ನುಂಗ್ಬಿಡ್ತವೆ ಅಂತ. ಆದರೂ ಏನು ಎದುರಿಸ್ತಾ ಇದ್ದರೆ ಅವು ಕೂಡ ಚಿಕ್ಕದಾಗ್ತಾ ಹೋಗ್ತವೆ ಅನ್ನುವಂಥ ಮಾತು. ಸೊ ಪ್ರಧಾನಿಗಳು ಆಡಿದಂಥ ಮಾತಿದೆಯಲ್ಲ, 10 ಹಲವು ಸಂದೇಶಗಳನ್ನು ರವಾನೆ ಮಾಡಿದ್ರು ಸರ್. ಒಟ್ಟಾರೆಯಾಗಿ ಏನಂತೀರಿ? ಖಂಡಿತವಾಗಿ 10 ಹಲವು ಸಂದೇಶಗಳನ್ನು ರವಾನೆ ಮಾಡಿದ್ರು.